2028ಕ್ಕೆ ಪ್ರಜಾಕೀಯ ನಮ್ಮ ಆಯ್ಕೆ ಆಗಿರಬೇಕು. ಕನ್ನಡಿಗರ ಆಯ್ಕೆ ಪ್ರಜಾಕೀಯ ಆಗಿರಬೇಕು. 2028ಕ್ಕೆ ಪ್ರಜಾಕೀಯವನ್ನು ಅಧಿಕಾರಕ್ಕೆ ತಂದು ಉಪೇಂದ್ರರನ್ನು CM ಮಾಡಬೇಕು. ನಾವೇನು ತಮಿಳುನಾಡವ್ರಕ್ಕಿಂತ ಕಮ್ಮಿ ಇಲ್ಲ. ಅವರು ಹೊಸ ಸರ್ಕಾರ, ಹೊಸ CM ಅನ್ನು ತಂದು ತಮಿಳುನಾಡಿನಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ಅದೇ ಥರ ನಾವೂ ಪ್ರಜಾಕೀಯವನ್ನು ಅಧಿಕಾರಕ್ಕೆ ತಂದು ಉಪೇಂದ್ರವರು CM ಮಾಡಬೇಕು. ಒಳ್ಳೆ ಸರ್ಕಾರ, ಒಳ್ಳೆ CM ಆದರೆ ಒಳ್ಳೆ ಆಡಳಿತ ಸಿಗುತ್ತೆ ರಾಜ್ಯಕ್ಕೆ, ರಾಜ್ಯಾಭಿವೃದ್ಧಿ ಆಗುತ್ತೆ. ಇಲ್ಲಾಂದರೆ ರಾಜ್ಯ ಹಿಂಗೆ ಇರುತ್ತೆ, ರಾಜ್ಯಾಭಿವೃದ್ಧಿ ಹಿಂಗೆ ಕುಂಠಿತವಾಗಿರುತ್ತೆ. 2028ಕ್ಕೆ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಪ್ರಜಾಕೀಯ ಪರವಾಗಿ, ಉಪೇಂದ್ರ ಪರವಾಗಿ ನಿಂತ್ಕೋಬೇಕು. ಏನೋ ಇವತ್ತು ಹಣಬಲ, ತೋಳುಬಲ, ಜಾತಿ ಬಲ ನಿಮ್ಮ ಮನೆ ಮುಂದಕ್ಕೆ ಬರುತ್ತೆ 2028ಕ್ಕೆ. ಅದನ್ನೆಲ್ಲ ಸ್ವೀಕಾರ ಮಾಡಿ, ಆದರೆ ವೋಟ್ ಮಾತ್ರ ಪ್ರಜಾಕೀಯಕ್ಕೆ ಹಾಕಿ. ಯಾಕಂತಂದರೆ ಇವತ್ತು ಈ ತಾಲೂಕು ನಮ್ಮದು, ಈ ಡಿಸ್ಟಿಕ್ ನಮ್ಮದು ಅಂತ ಬೋರ್ಡ್ ಹಾಕಿಬಿಟ್ಟು ದರ್ಪ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಹೊಸ ಪ್ರತಿಭೆ, ವಿಚಾರವಂತ, ವಿದ್ಯಾವಂತ ನಾಯಕನಾಗಲು ಹೊರಟವನನ್ನು ತುಳಿತಾರೆ, ಸೋಲಿಸ್ತಾರೆ, ಸಾಯಿಸ್ತಾರೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ನಾವು ವೋಟರ್ಸೇ ಬದಲಾಗಬೇಕು. ಬದಲಾಗಲಿಲ್ಲ ಅಂದರೆ ಕರ್ನಾಟಕ ಹಿಂಗೆ ಇರುತ್ತೆ. ನಾವು ಕಳೆದ 30 ವರ್ಷದಿಂದ ನೋಡ್ತಾ ಇದ್ದೇವೆ, ರಾಜ್ಯ ಹಿಂಗೆ ಇದೆ. ಅದೇ ರೋಡ್ಗಳು, ಅದೇ ಮೋರಿಗಳು, ಅದೇ ಕಿತ್ತೋಗಿರೋ ಅವ್ಯವಸ್ಥೆಗಳು, ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ರೈತರಿಗೆ ಒಂದು ಸಮಸ್ಯೆಗಳಿಗೆ ಯಾರೂ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಸಮಸ್ಯೆಗಳ ಜ್ವಲಂತ ಮಾಲೆ ಇದೆ. ಹಾಗಾಗಿ ಇವತ್ತು 2028ಕ್ಕೆ ನಾವು ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಕ್ರಾಂತಿ 2028ರಲ್ಲಿ ನಡೀಬೇಕು. ಅದೇ ಥರ ಉಪೇಂದ್ರರವರು ಮುಂದೆ ನಿಂತ್ಕೋಬೇಕು. ನೀವೇನು ದುಡ್ಡು ಖರ್ಚು ಮಾಡಬೇಡಿ, ವಿಚಾರ ಇಟ್ಕೊಂಡು ಮುಂದೆ ನಿಂತ್ಕೊಳ್ಳಿ. ಪ್ರಚಾರ ಭಾಳ ಮುಖ್ಯ. ಎಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ ಉಪೇಂದ್ರ ಅವರೇ ಪ್ರಚಾರ ಭಾಳ ಮುಖ್ಯ. ಪ್ರಚಾರ ಇಲ್ಲದಲೇ ಅದು ಚುನಾವಣೆಯಲ್ಲಿ ಬಹುಮತ ಬರೋದು ಕಷ್ಟ ಆಗ್ತದೆ. ಹಾಗಾಗಿ ನೀವು ನಮ್ಮ ಮುಂದೆ ಬರಬೇಕು, ದೊಡ್ಡ ಮಟ್ಟದಲ್ಲಿ ನಿಂತ್ಕೊಳ್ಳೋಣ. ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕು. ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು. ಇವತ್ತು ಯಾವುದೇ ಒಂದು ಸಮಸ್ಯೆಗಳೂ ಪರಿಹಾರ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕಾಂಗ್ರೆಸ್ಸು BJP ಹಾಕೋ ಎಂಜಿನನ್ನು ತಿಂದ್ಕೊಂಡೇ ಬಿದ್ದಿರಬೇಕು. ನಮಗೆ ಅಂತ ಒಂದು ಪ್ರಾದೇಶಿಕ ಪಕ್ಷ ಇಲ್ಲ. ನಾವು ಇವತ್ತು ಕಾಂಗ್ರೆಸ್ BJP ಮನೆಯ ಕೆಲಸಗಾರರಾಗಿದ್ದೇವೆ. ನಮ್ಮನ್ನು ಆ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ ಕಳ್ಳ ಕಾಕರುಗಳು. ಏನು ಮಾಡಲಿ? ಇಂಥ ಸಮಯದಲ್ಲಿ ನಾವೇನು ಕಮ್ಮಿ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷ ಬೇಕು, ಒಬ್ಬ ನಾಯಕ ಬೇಕು ಈ ರಾಜ್ಯಕ್ಕೆ, ಉಪೇಂದ್ರ ಅವರೇ ಈಗಿನಿಂದಲೇ ಎಚ್ಚೆತ್ಕೊಳ್ಳಿ, ಮುಂದೆ ನಿಂತ್ಕೊಳ್ಳಿ, ತಯಾರಿ ಮಾಡಿಕೊಳ್ಳಿ. ಒಬ್ಬ CM ಆಗ್ತಿದ್ದಂಗೆ ಭೂಮಾಫಿಯಾ ಇಳಿತಾನೆ, ರಿಯಲ್ ಎಸ್ಟೇಟ್ ಇಳಿತಾನೆ, ಫೈನಾನ್ಸ್ ಇಳಿತಾನೆ. ಇನ್ನೇನು ರಾಜ್ಯ ಉದ್ಧಾರ ಮಾಡ್ತಾನೆ? CM ಆಗೋದು ರಾಜ್ಯಕ್ಕೆ, ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ, ರಾಜ್ಯದ ಜನರ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಡ್ಕೊಳ್ಳೋಕ್ಕೆ. ಲೂಟಿ ಮಾಡೋಕ್ಕೋಸ್ಕರ CM ಆಗ್ತಾರೆ, ಜಾತಿ ರಾಜಕಾರಣ ಮಾಡೋಕ್ಕೋಸ್ಕರ CM ಆಗ್ತಾರೆ. ಇಂಥರಿಂದ ನಮ್ಮ ರಾಜ್ಯ ಹಾಳಾಗೋಗ್ಬಿಟ್ಟಿದೆ. ನಮ್ಮ ರಾಜ್ಯನ ಕಾಪಾಡಬೇಕು, ನಮ್ಮ ರಾಜ್ಯವನ್ನು ಉಳಿಸ್ಬೇಕು. ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಕಾನೂನು ಸುವ್ಯವಸ್ಥೆ ಬರಬೇಕು. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜನತೆಗೆ ಉತ್ತಮ ಶಿಕ್ಷಣ ಸಿಗಬೇಕು, ಉತ್ತಮ ಆರೋಗ್ಯ ಸಿಗಬೇಕು, ಆರೋಗ್ಯ ಸೌಲಭ್ಯ ಸಿಗಬೇಕು. ಇದಕ್ಕೆ ಉಪೇಂದ್ರರಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲ ಪ್ರಜಾಕೀಯ ಅಭ್ಯರ್ಥಿಗಳು ಬಡವರಿದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ, ಬಟ್ ವಿಚಾರ ಇದೆ, ಅವ್ರ ಹತ್ರ ಬುದ್ಧಿವಂತಿಕೆ ಇದೆ. ಈ ತಾಲೂಕಿಗೆ, ಈ ಡಿಸ್ಟಿಕ್ಕಿಗೆ, ಈ ರಾಜ್ಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ವಿಚಾರತೆ ಪ್ರಜಾಕೀಯ ಅಭ್ಯರ್ಥಿಗಳಲ್ಲಿದ್ದಾರೆ. 2028ಕ್ಕೆ ಎಲ್ಲರೂ ನಿಮಗೆ ಬಂದ್ಬಿಟ್ಟು ಹಣಬಲ, ತೋಳ್ಬಲ, ಜಾತಿ ಬಲ ತೋರ್ಸಕ್ಕೆ ಬರ್ತಾರೆ. ಬಗ್ಗಕ್ಕೆ ಹೋಗಬೇಡಿ. ಈ ಹಣಬಲ, ತೋಳ್ಬಲ, ಜಾತಿಗೆಲ್ಲ ಬಗ್ಗಕ್ಕೆ ಹೋಗಬೇಡಿ. ಹೋಗ ಓಟ್ ಹಾಕಲ್ಲ ಹೋಗಯ್ಯ ಅಂತ ಬೈದು ಕಳಿಸ್ತಾ ಇರಿ. ಪ್ರಜಾಕೀಯಕ್ಕೆ ಅಧಿಕಾರಕ್ಕೆ ತರೋಣ, ಉಪೇಂದ್ರ ಅವರು CM ಮಾಡೋಣ, ರಾಜ್ಯವನ್ನು ಬದಲಾವಣೆ ಮಾಡೋಣ. ಬೆಳಗ್ಗೆ ಎದ್ದು ಅದೇ ಸತ್ಯಾಣಗಳ ಮಕ್ಕಳನ್ನು ನಾವು ಮೀಡಿಯಾದಲ್ಲಿ ನೋಡಬೇಕು. ಮಾಧ್ಯಮಗಳು ಬೆಳಗ್ಗೆ ಎದ್ದರೆ 4 ಕುಟುಂಬದ ಮುಂದೆ ಮೈಕ್ ಇಡ್ತಾರೆ. ಇನ್ನು ಯಾರೋ ಬೇರೆ ರಾಜಕಾರಣಿಗಳಿಲ್ವ ಕರ್ನಾಟಕದಲ್ಲಿ? ಸತ್ಯಾಣಗಳ ಮುಂದೆ ಮೈಕ್ ಇಡೋದನ್ನು ಮಾಧ್ಯಮಗಳು ನಿಲ್ಲಿಸಬೇಕು. ಮಾಧ್ಯಮಗಳು ಚೇಂಜ್ ಆಗಬೇಕು. ದುಡ್ಡಿಗೋಸ್ಕರ ಕೆಲಸ ಮಾಡಬೇಡಿ, ವಿಚಾರಕ್ಕೋಸ್ಕರ ಕೆಲಸ ಮಾಡಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿರೋರು ದುಡ್ಡಿಗೆ ಕೆರೆ ಮಾಡಲ್ಲ. ನಾವು ದುಡ್ಡೇ ಬೇಕಾಗಿಲ್ಲ ನಮಗೆ, ನಮ್ಮ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬೇಕಷ್ಟೇ ಅಂತ ಹೇಳ್ತಾ ಉಪೇಂದ್ರರವರಿಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಚುನಾವಣಾ ಪ್ರಚಾರ ಭಾಳ ಮುಖ್ಯ. ನೀವು ಬರಬೇಕಾಚೆ ನಿಂತ್ಕೋಬೇಕು. ನೀವು ನಿಂತ್ಕೊಳ್ಳಿ ಒಬ್ಬ ನಾಯಕನಾಗಿ. ನಾವು ಅಧಿಕಾರಕ್ಕೆ ತರ್ತೇವೆ ಪ್ರಜಾಕೀಯಕ್ಕೆ ಅಂತ ಹೇಳ್ತಾ ಇವತ್ತು
ಇವತ್ತಿನ ವಿಡಿಯೋ ಮುಗಿಸಿ ಈ ವಿಡಿಯೋ ಮುಖಾಂತರ ಉಪೇಂದ್ರ ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ಥರ ಯುವಜನತೆ ಎದ್ದೇಳಬೇಕು, ಒಂದು ಕ್ರಾಂತಿಯನ್ನು ತರಬೇಕು ಅವರು 2028ರಲ್ಲಿ ಅಂತ ಹೇಳ್ತಾ, ಉಪೇಂದ್ರ ಅವರೇ ಎಚ್ಚೆತ್ಕೊಳ್ಳಿ, ಎದ್ದಾಳಿ, ನಿಂತ್ಕೊಳ್ಳಿ. ನಮಸ್ಕಾರ.